ಕೆಲವು ಸ್ನೇಹಿತರಿಗೆ ಕೆಲವು ಪದಗಳು ಅರ್ಥ ಆಗಲ್ಲ. ಸೊ ಮ್ಯಾನಿಪುಲೇಟಿವ್, ಕನ್ನಡದಲ್ಲಿ ಮ್ಯಾನಿಪುಲೇಟಿವ್ ಅರ್ಥ ಗೊತ್ತಾಗಬೇಕು ಅಂದ್ರೆ ರಕ್ಷಿತಾ ಕೇಳಿ ಹೇಳ್ತಾರೆ. ರಕ್ಷಿತಾ, ಹೌದು ಸರ್. ಹೇಗಿದ್ದೀರಿ? ಚೆನ್ನಾಗಿದೆ. ಮ್ಯಾನಿಪುಲೇಟಿವ್ ಏನಂತಾರೆ ಕನ್ನಡದಲ್ಲಿ? ಲೈಕ್ ಮ್ಯಾನಿಪುಲೇಟ್ ಮಾಡುದು. ರಕ್ಷಿತಾ ಅವರೇ, ದುಶ್ಯಾಸನ ಯಾರು? ದುಶ್ಯಾಸನ ಒಂದೇ ಒಂದು ವಿಚಾರಕ್ಕೆ ಮಹಾಭಾರತದಲ್ಲಿ ಪಾಪ್ಯುಲರ್ ಆಗಿದೆ, ಗೊತ್ತಲ್ಲ? ರಾಶಿಕ್ ಅವರೇ, ಯಾಕಪ್ಪ ಮಹಾಭಾರತ ಅಂದೆ, ಯಾಕಪ್ಪ ಸಿಗಾಕ್ರೆ ಅಂದೆ ಅಲ್ವೋ ರಾಶಿಕ್ ಅವರೇ? ನೆಕ್ಸ್ಟ್ ವೀಕ್ ಈ ವಾರ ಹೇಗಿತ್ತು? ಫಸ್ಟ್ ವಾರ ತುಂಬಿದ ಮನೆ ತರ ಇತ್ತು ಕಣ, ಎಲ್ಲ ಫುಲ್ಲು ಲವಲವಿಕೆಯಿಂದ ಅನ್ಯೋನ್ಯವಾಗಿದ್ದು. ಸೆಕೆಂಡ್ ವಾರ ಮನೆಯೊಂದು ಊರು ಬಾಗಿಲು, ಊರು ಕತೆ ಊರು ಬಾಗಿಲು, ಬಂದಕ್ಕ ಫಸ್ಟು ಮನೆ ಊಟ ಮಾಡು, ಮನೆ ತಿಂಡಿ ತಿಂದು ಮನೆ ಇನ್ನು ಬೇಕಾದ್ರೆ ಕೇಳಾಕಿಸ್ಕೋ ಅಂತ. ಸೆಕೆಂಡ್ ವಾರ ತಂದ್ರೆ ಮಗನೇ ಇವತ್ತು ನೀನಿರ್ಬೇಕು ನಾನಿರ್ಬೇಕು, ಫುಲ್ಲು ಚೇಂಜ್ ಬೇಡ. ಓಕೆ, ಕಾಕ್ರೋಚ್ ಹೇಳಬಿಟ್ರಿ ಅಣ್ಣ. ಅದೇ ಸೆಕೆಂಡ್ ವಾರದಲ್ಲಿ ಇವೆಲ್ಲ ಹಸುರ ಅಂತ ಮಾಡ್ಬಿಟ್ರು. ಸುಮ್ಮನೆ ಬಣ್ಣ ಮಾಡ್ಕೊಂಡು ಓಡಾಡ್ತಿದ್ದ ನಾನು. ನಿಜವಾದ ರಾಕ್ಷಸರುಗಳು ಇವರೇ. ಹಸುರನ್ನು ಉಸುರು ತೆಗೆದುಬಿಟ್ಟವ್ರು ಇವೆಲ್ಲ ಸೇರ್ಕೊಂಡು. ಹಸುರಾಗಿ ಬಂದಿ ನಾನು ಅನ್ನೋದು ಈ ಕಡೆ ಇವಾಗ ಆಡಕತ್ಲಿ ಇದು ಇಡೀ ವಾರ ನನಗೆ ಒಂಥರ ಪೋಸ್ಟ್ ಮ್ಯಾನ್ ಮನೇಲಿ ಓಡಾಡಲ್ವ? ಲೆಟರ್ ಬಂದಿದೆ, ಬಂದಿದೆ, ಅವರಿಂದ ನಿಮಗೆ ಮೆಸೇಜ್ ಬಂದಿದೆ. ಯಾಕೆ ಹೇಳು? ಅದನ್ನ ಡೀಟೇಲ್ ಆಗಿ ಮಾತಾಡಲ್ಲ ಬಿಡಿ. ಸಿಕ್ಕಾಪಟ್ಟೆ ಟ್ರೈ ಮಾಡಿದ್ರೆ ಆಕ್ಚುಲಿ ಪೋಸ್ಟ್ ಮ್ಯಾನ್ ಆಗಿರೋದು ಬಹಳ ಕಷ್ಟ. ನೋಡಿಲ್ಲ ಸತೀಶ್ ಕಂಪೇರ್ ಮಾಡಿದ್ರೆ ಸೆಕೆಂಡ್ ವೀಕ್ ಯಾವುದೇ ಫೆಸಿಲಿಟಿ ಇಲ್ಲದೆ ಇರೋ ಅದೇ ಹಚ್ಚಿ ಬಿಗ್ ಬಾಸ್ ಅಂತ. ಬಿಗ್ ಬಾಸ್ ನೋಡಿ ಅಜಿಜು ನೋಡೋಣ ಥೋಡ ಆಸೆ. ನಾನು ನೋಡಿಲ್ಲ. ಅಕ್ಟೋಬರ್ 18 ಅಕ್ಕ. 18